ರಾಜ್ಯಪಾಲರ ಭಾಷಣದ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಕಾನೂನು ಏನೇನಿದೆ ಇಬ್ಬರು ವಾದ ಮಾಡಿದ್ದಾರೆ. ನಾನು ಆ ಕಾನೂನು ಇರಲಿ ಒಂದ್ ಕಡೆ, ನಾನು ಈ ಸದನದಲ್ಲಿ ನಡೆದಿರೋ ಘಟನೆಗಳನ್ನ ಹೇಳ್ತೀನಿ. ನಾನು ಅದು ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಏನಿದೆ, ಅವರು ಬುಕ್ಕಲ್ಲಿ ಏನಿದೆ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಗುರುವಾರ 25/2010 ಫೆಬ್ರವರಿ ಭರದ್ವಾಜ್ ಅವರು, ಯಡಿಯೂರಪ್ಪ, ಸುರೇಶ್ ಕುಮಾರ್ ಅವರು ಇದು ಅಲ್ಲ, ಅವರು ಹೇಳಿರೋದ್ ಕೇಳ್ತೀನಿ. ಈ ತಪ್ಪು ಅಂತ ಹೇಳಿದ್ರಲ್ಲ ಅಂತ, ಅದರಲ್ಲಿ ಅವ್ರು ಏನು ಹೇಳಿಲ್ಲ. ಏನ್ ಹೇಳಿದ್ದಾರೆ ಗೊತ್ತೇನೋ? ಎಲ್ಲರಿಗೂ ಅವ್ರು ಹೇಳಿದ್ದಾರೆ, ಇಟ್ ಗಿವ್ಸ್ ಮೀ ಎ ಗ್ರೇಟ್ ಪ್ಲೆಜರ್ ಟು ವೆಲ್ಕಮ್ ಆಫ್ ಆಲ್ ಟು ಜಾಯಿಂಟ್ ಸೆಷನ್ ಆಫ್ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಅವರು ನಾನು ಎಲ್ಲರಿಗೂ ಕರ್ನಾಟಕದ ಜನತೆಗೆ ಶುಭಾಶಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟೋದ್ರು. ನೀಟಾಗಿ ಹೊರಟೋದು. ಇದು ಅಲ್ಲ, ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಅದೇ ರೀತಿ. ಹೌದು, ಅಷ್ಟೇ ಮಾತಾಡಿರೋದು. ಅಷ್ಟೇ. ನಾ 6 ಲೈನ್ ಮಾತಾಡಿದ್ದೆ. 6 ಲೈನ್ ಮಾತಾಡಿರೋದು. 6 ಲೈನ್. ಇಲ್ಲಿ ಕಾಪಿ ಕೊಡ್ತೀನಿ ನಿಮ್ಗೆ, ಬೇಕೋ ಕಾಪಿ ಕೊಡ್ತೀನಿ. ಎರಡನೇದು, ಖುರ್ಷೀದ್ ಆಲಂ ಖಾನ್ ಅವರು 9 ಮಾರ್ಚ್ 1998 ಮಧ್ಯಾಹ್ನ 12:15 ಇಲ್ಲಿಗೆ ಬರ್ತಾರೆ. ಅವಾಗೂ ಕೂಡ ಅವರು ಮಾತಾಡಿ ಕೊನೆಗೆ ಅವ್ರಿಗೆ ಏನು ಮಾತಾಡಕ್ಕಾಗದೆ ಅವರು 4-5 ಪ್ಯಾರ ಓದ್ಬಿಟ್ಟು ಅವರು ಹೊರಟೋಗ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಈ ಅಧಿವೇಶನದಲ್ಲಿ ನಡೆದಿರುವಂತದ್ದು. ಹಿಂದೆ ಮಹಾರಾಜರು ಹೇಳಿದ್ದೀನಿ ನಾನು, ಹಿಂದೆ ಮಹಾರಾಜರುಗಳೆಲ್ಲ ಇದ್ರು, ಅವ್ರು ಗವರ್ನರ್ಗಳಾಗಿದ್ರು. ಅವರು ಇದನ್ನು ಓದಿಲ್ಲ, ಬಂದು ಎಲ್ಲರಿಗೂ ವಿಶ್ ಮಾಡಿ ಹೊರಟೋಗಿರೋದು ಬೇಕಾದಷ್ಟು ಘಟನೆಗಳು ಈ ದೇಶದಲ್ಲಿದೆ. ನೆಹರು ಅವರು ಇದ್ದಾಗ ಆಗಿದೆ ಅದೆಲ್ಲ. ಅದರಿಂದ ಸ್ಪೀಕರ್ ಅವರು, ನಾನು ಮುಖ್ಯಮಂತ್ರಿಗಳು ಇಲ್ಲಿ ಮಾತಾಡುವಾಗ ಅವ್ರು ಸ್ವಲ್ಪ ಕಾನೂನು ಗೊತ್ತಿರೋರು. ಇಲ್ಲಿ ಮಾತಾಡುವಾಗ ಒಂಥರ ಮಾತಾಡ್ತಾರೆ, ಆಚೆ ಹೋಗಿ ಒಂಥರ ಮಾತಾಡ್ತಾರೆ. ಆಚೆ ಹೋಗಿ ಏನ್ ಹೇಳಿದ್ರು, ಗವರ್ನರ್ ಅವರು ಇದನ್ನೇ ಏನೋ ಮಣ್ಣನೆ ಮಾಡಿಲ್ಲ ಅನ್ನೋ ರೀತಿ ಮಾತಾಡಿದ್ರು. ಮಣ್ಣನೆ ಮಾಡಿಲ್ಲ ಅಂತ ಹೇಳಿದ್ರು. ಈಗ ನಾವು ಮಣ್ಣೆ ಮಾಡಿಲ್ಲ ಅಂದ್ರೆ ನಾವೇನ್ ಮಾತಾಡ್ತಿರೋದ್ರನ್ನ ನೋಡಿ. ಅದರಿಂದ ಗವರ್ನರ್ ಅವ್ರು ಬಂದು ಇಲ್ಲಿ ಭಾಷಣ ಮಾಡಿದ್ದಾರೆ, ಅದನ್ನ ನಾವು ಒಪ್ಪಿದಿರಿ, ಮಣ್ಣೆ ಆಗಿದೆ, ಅದ್ರ ಮೇಲೆ ನಾವು ಚರ್ಚೆ. ಅದರಿಂದ ನೀವ್ ಹೀಗೆ ಮಾತಾಡ್ಬೇಕು. ನನಗೆ ಎಚ್ ಕೆ ಪಾಟೀಲ್ ಅವ್ರು ಹೇಳಿದ್ರಲ್ಲ, ಅಲ್ಲ ಒಂದೇ ನಿಮಿಷ ಸರ್, ಹೀಗೆ ಮಾತಾಡ್ಬೇಕು ಅಂತ ಬರ್ಕೊಟ್ಬಿಡಿ ಅಂತ ಹೇಳಿದ್ರು ಎಚ್ ಕೆ ಪಾಟೀಲ್ ಅವ್ರು. ಈಗ ನಮ್ಗೆ ಹಂಗೆ ನೀವು ಏನ್ ಬರ್ಕೊಡಕ್ ಆಗಲ್ಲ. ಗವರ್ನರ್ ಅವ್ರಿಗೆ ಎಷ್ಟು ಭಾಷಣ ಮಾಡ್ಬೇಕು ಮಾಡಿದ್ದಾರೆ, ಅಲ್ಲೇ ಮಾಡಿದ್ದಾರೆ, ಮುಗ್ದೋಯ್ತು ಅಲ್ಲಿಗೆ. ಅದನ್ನ ನೀವು ಮಾತಾಡೇಬೇಕು, ಮಾತಾಡೋದು ತಪ್ಪು ಅಂತ ಹೇಳಕ್ ಅಧಿಕಾರ ಇಲ್ಲ. ಯಾಕಂದ್ರೆ ನಿಮ್ ಗವರ್ನರ್ಗಳು, ಬಾಲಕೃಷ್ಣ ಹೇಳ್ತಾ ಇದ್ರು ನಿಮ್ ಗವರ್ನರ್ ಅಂತ, ನಿಮ್ ಗವರ್ನರ್ಗಳೆಲ್ಲ ಹಂಗೆ ಮಾಡಿದಾರಲ್ಲ. ದಾಖಲೆ 2 ದಾಖಲೆ ಇಲ್ಲೇ ಇದೆ. ದಾಖಲೆ ಕೊಡ್ತೀನಿ, ಇನ್ನು 10 ದಾಖಲೆ ಕೊಡ್ತೀನಿ ನಾನು. ಇಡೀ ದೇಶದ್ದು 10 ದಾಖಲೆ ಕೊಡ್ತೀನಿ. ಎಲ್ಲಾರು ಬಂದ್ ಮಾತಾಡುದು, ಅದಕ್ಕೇನ್ ತಪ್ಪೇನಿದೆ? ಅದಕ್ಕೆ ಯಾಕೆ ಅಟ್ಯಾಕ್ ಮಾಡ್ಬೇಕು ನೀವು ಹೋಗಿ ಅವ್ರನ್ನ? ಈಗ ಒಂದೇ ಅಧ್ಯಕ್ಷರೇ, ಒಂದೇ ಲಾ ಮಿನಿಸ್ಟ್ರು ನಾನು ಹೋಗಿ ಗೌರವಯುತವಾಗಿ ಅವ್ರನ್ನ ಕರ್ಕೊಂಬಂದೆ. ಗೌರವಯುತವಾಗಿ ನಾವು ಕೂಡ ನಾವು ಕರ್ಕೊಂಬಂದು ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋದ್ರಿ ಅಂತ. ಅದೇ ರೀತಿ ನೀವು ನಿಮ್ ಸದಸ್ಯರಿಗೆ ಹೇಳೋದು, ನಿಮ್ ಲಾ ಮಿನಿಸ್ಟರ್ ಆಗಿ ನಿಮ್ ಗೌರವ ಅನ್ನೋದು ನಿಮ್ ಕರ್ತವ್ಯ ಅಲ್ವಾ? ಯಾಕೆ ಮಾಡಿಲ್ಲ ನೀವು? ಹೇಳ್ಬೇಕಾಯ್ತಲ್ಲ, ಯಾಕೆ ಅವ್ರು ತಡೆ ಮಾಡಿದ್ರು? ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ಸರ್ಕಾರ ತಪ್ಪಾಗಿದೆ, ಅದಕ್ಕೋಸ್ಕರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಾನೆ ನಾವು ಹೇಳ್ತಾ ಇರೋದು. ನೋಡಿ, ಆ ಶಿಕ್ಷೆ ಆಗ್ಬೇಕು ಅನ್ನೋದು. ಒಂದ್ ಸೆಕೆಂಡ್, ಈಗ ಮುಗಿಸಿ. ಈಗ ಅಲ್ಲ ನಿಲ್ಲಿ, ಮತ್ತೆ ಇವತ್ತೆಲ್ಲ ನಾಡ್ದು ಆಗಿಲ್ಲ. ಮಾನ್ಯ ಸುರೇಶ್, ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.